ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಕಾನ್ಸೆಪ್ಟು ನಿಮಗೆ ತುಂಬಾ ಖುಷಿಯಾಗುವಂಥ ಕಾನ್ಸೆಪ್ಟು. ಯಾಕಂತ ಹೇಳಿದ್ರೆ ಫಸ್ಟ್ PUC ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಫಸ್ಟ್ ಅನ್ನೋ ಒಂದು ಚಾಪ್ಟರ್ ಇದೆಯಲ್ಲ, ನಿಮಗೆ 3ನೇ ಚಾಪ್ಟರು. ಆ ಚಾಪ್ಟರಲ್ಲಿ ಒಂದು ಟಾಪಿಕ್ ಇದೆ. ಏನು ಟಾಪಿಕ್ ಅಂತ ಹೇಳಿದ್ರೆ, ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ಸ್. ಅಂದರೆ ಅವರೊಂದಿಷ್ಟು ಐಟಮ್ಸ್ಗಳನ್ನು ಕೊಟ್ಟಿರ್ತಾರಂತೆ. ಅದರಲ್ಲಿ ಪರ್ಸ್ನಲ್ ಅಕೌಂಟ್ ಯಾವುದು, ರಿಯಲ್ ಅಕೌಂಟ್ ಯಾವುದು, ನಾಮಿನಲ್ ಅಕೌಂಟ್ ಯಾವುದು. ನಾನು ತೋರಿಸ್ತೀನಿ ನೋಡಿ. ಇವಾಗ ಕಾಣಿಸ್ತಿದೆಯಾ? ಈ ರೀತಿ ಒಂದಿಷ್ಟು ಐಟಮ್ಸ್ ಕೊಟ್ಟಿರ್ತಾರೆ ಅವರು ನೋಡಿ. ಇದಕ್ಕೆ ಆನ್ಸರ್ ಎಷ್ಟು ಅಂದರೆ ಇಷ್ಟೇ, ಯಾವ್ಯಾವ ಅಕೌಂಟ್ ಅಂತ ಬರಿತಾ ಹೋಗೋದು. ಇಷ್ಟಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಗೊತ್ತಾ? 6 ಮಾರ್ಕ್ಸ್. ಅಂದರೆ ಅವರು ಟೋಟಲ್ ಆಗಿ 12 ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ, ಅಂದರೆ 12 ಐಟಮ್ ಕೊಟ್ಟಿರ್ತಾರೆ. ಆ 12ನ್ನು ನೀವೇನು ಮಾಡಬೇಕು, ಯಾವ್ಯಾವ ಅಕೌಂಟು, ಅದು ಪರ್ಸನಲ್ ಅಕೌಂಟಾ, ರಿಯಲ್ ಅಕೌಂಟಾ, ನಾಮಿನಲ್ ಅಕೌಂಟಾ ಅಂತ ಹೇಳ್ಕೊಂಡು ಜಸ್ಟ್ ಮೆನ್ಷನ್ ಮಾಡಿದರೆ ಆಯಿತು, 6 ಮಾರ್ಕ್ಸ್ ಸಿಗುತ್ತೆ. ಇದು ಸೆಕ್ಷನ್ ಸಿಗೆ ಸಂಬಂಧಪಟ್ಟಾಗೆ ನಿಮಗೆ ಕೇಳೋ ಅಂಥದ್ದು. ಇದನ್ನೇ ಒಂದೊಂದು ಸಲ ಏನು ಮಾಡ್ತಾರೆ ಅಂತ ಹೇಳಿದರೆ, ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲೂ ಕೂಡ 5 ಮಾರ್ಕ್ಸಿಗೆ ಕೇಳ್ತಾರೆ. ಆವಾಗ 10 ಐಟಮ್ಸ್ನ ಕೊಡ್ತಾರೆ. ಸೊ ಒಂದೊಂದು ಐಟಮ್ಗೂ ಕೂಡ ಹಾಫ್ ಮಾರ್ಕ್ಸ್. ನಿಮಗೆ ಟೋಟಲ್ ಆಗಿ 47 ಐಟಮ್ಸ್ಗಳನ್ನು ಹೇಳ್ತಿದ್ದೀನಿ. ಇದನ್ನು ಬಿಟ್ಟು ನಿಮಗೆ ಯಾವುದೇ ರೀತಿಯ ಐಟಮ್ಸ್ಗಳನ್ನು ಖಂಡಿತವಾಗ್ಲೂ ಕೇಳಲ್ಲ. ಈ 47 ಟ್ರಾನ್ಸಾಕ್ಷನು ಯಾವ್ಯಾವ ಅಕೌಂಟು ಅಂತ ಹೇಳ್ಕೊಂಡು ನೀವು ಕಲ್ತ್ಕೊಂಡ್ರೆ ಸಾಕು. ಸೊ ನಾವು ಏನು ಮಾಡ್ತೀನಿ, ಡೈರೆಕ್ಟಾಗಿ 2 ಪ್ರಾಬ್ಲಮ್ನ ಕೊಟ್ಟಿದ್ದೀನಿ ನಿಮಗೆ. ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಯಾವ್ಯಾವ ಅಕೌಂಟ್ ಬರುತ್ತಂತ. ನೆಕ್ಸ್ಟು ಇನ್ನೊಂದು 23 ಟ್ರಾನ್ಸಾಕ್ಷನ್ನ ನಾನು ಆಲ್ರೆಡಿ ಆನ್ಸರ್ನ ಬರೆದಿಟ್ಟಿದ್ದೀನಿ, ನೀವು ಅದನ್ನು ಫಾಲೋ ಮಾಡಿದ್ರಾಯ್ತು. ಇದು 2ಕ್ಕೆ ಗೊತ್ತಾದ್ರ ಮೇಲೆ ನಿಮಗೆ ಆನ್ಸರ್ ಆಟೋಮೆಟಿಕಲಿ ಇದಕ್ಕೂ ಕೂಡ ನಿಮಗೆ ಏನಾಗುತ್ತೆ ಗೊತ್ತಾಗುತ್ತೆ. ಓಕೆನಾ? ಈ ರೀತಿಯಾಗಿ ಆನ್ಸರ್ ಬರೆದಿದ್ದೀನಿ, ಬಟ್ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಮಿಸ್ ಮಾಡದೆ ಕೊನೆವರೆಗೂ ಕೂಡ ವಿಡಿಯೋನ ವಾಚ್ ಮಾಡಿ. ಖಂಡಿತವಾಗ್ಲೂ ಕೂಡ 6 ಔಟ್ ಆಫ್ 6 ಮಾರ್ಕ್ಸನ್ನು ಈಸಿಯಾಗಿ ತೊಗೊಳ್ಬೋದು. ಏನಿಲ್ಲ, ಕ್ವಶನ್ ಇರುತ್ತೆ, ಡೈರೆಕ್ಟಾಗಿ ಅದನ್ನೇ ಬರೆಯೋದು, ಅದನ್ನು ಯಾವ ಅಕೌಂಟ್ ಅಂತ ಬರೆಯೋದಷ್ಟೇ. ನಾವು ಪ್ರಾಬ್ಲಮ್ಮಿಗೆ ಆನ್ಸರ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಕಲ್ತ್ಕೊಳ್ಳೋದ್ಕಿಂತ ಮುಂಚಿತವಾಗಿ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಇದೇ ರೀತಿಯ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿಗೆ ನಿಮಗೆ ನೋಟಿಫಿಕೇಷನ್ ಬರೋದಕ್ಕೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೋಡಿ. ಫಸ್ಟು ನೀವು ಕೈಂಡ್ಸ್ ಆಫ್ ಅಕೌಂಟ್ಸ್, ನಾನು ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂತ ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇವತ್ತು ಪ್ರಾಬ್ಲಮಿಗೋಸ್ಕರ ಜಸ್ಟ್ ನಾನು ಇಂಟ್ರೊಡಕ್ಷನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಕೈಂಡ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳಿದ್ರೆ ನಿಮಗೆ 2 ಸಿಸ್ಟಮಲ್ಲಿ ನಿಮಗೆ ಅಕೌಂಟ್ಸನ್ನು ಮಾಡೋದಕ್ಕೆ ಇರುತ್ತೆ. ಒಂದು ಇಂಗ್ಲೀಷ್ ಸಿಸ್ಟಮ್, ಇನ್ನೊಂದು ಅಮೇರಿಕನ್ ಸಿಸ್ಟಮ್. ಒಂದು ಇಂಗ್ಲೀಷ್ ಸಿಸ್ಟಮ್, ಇನ್ನೊಂದು ಅಮೇರಿಕನ್ ಸಿಸ್ಟಮ್. ಅಮೇರಿಕನ್ ಸಿಸ್ಟಮು ನಿಮಗೆ ಇಂಪಾರ್ಟೆಂಟ್ ಅಲ್ಲ, ಆ್ಯಂಡ್ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ಬೇಕಾಗಿರೋದು, ನಿಮ್ಮ ಪೂರ್ತಿ ಅಕೌಂಟೆನ್ಸಿ ನಿಂತಿರೋದು ಯಾವ ಸಿಸ್ಟಮ್ ಮೇಲೆ ಅಂತ ಹೇಳಿದ್ರೆ ಇಂಗ್ಲೀಷ್ ಸಿಸ್ಟಮ್. ಓಕೆನಾ? ಇಂಗ್ಲೀಷ್ ಸಿಸ್ಟಮ್ ಅಂತ ಹೇಳಿದ್ರೆ ಇದನ್ನು ನಾವು ಮತ್ತೆ 2 ಮೇಯ್ನ್ ಕೆಟಗರೈಸ್ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ಒಂದು ಪರ್ಸನಲ್ ಅಕೌಂಟ್, ಇನ್ನೊಂದು ಇಂಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್, ಇಂಪರ್ಸನಲ್ ಅಕೌಂಟ್. ಹೆಸರೇ ಹೇಳುತ್ತೆ, ಪರ್ಸನಲ್ ಅಂದರೆ ಪರ್ಸನಲ್ ಆಗಿರೋದು, ಪರ್ಸನ್ನಿಗೆ ಸಂಬಂಧಪಟ್ಟಿರೋದು, ತುಂಬ ನಮಗೆ ಅದು ಪ್ರೈವೇಟ್ ಆಗಿರೋವಂಥದ್ದು. ಇಂಪರ್ಸನಲ್ ಅಂತ ಹೇಳಿದ್ರೆ ಇದಕ್ಕೆ ಆಪೋಸಿಟ್, ಇದು ಪರ್ಸನಲ್ ಅಲ್ಲ, ಇಂಪರ್ಸನಲ್ಲು. ಹಾಗಾದರೆ ಏನೇನು ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ಆಗಿ 3 ಅಕೌಂಟ್ ಬರುತ್ತೆ. ಎಷ್ಟು ಅಕೌಂಟ್ ಬರುತ್ತೆ? 3 ಅಕೌಂಟ್ ಬರುತ್ತೆ. ಒಂದು ಪರ್ಸನಲ್ ಅಕೌಂಟ್, ಎರಡನೇದು ರಿಯಲ್ ಅಕೌಂಟ್, ಮೂರನೇದು ನಾಮಿನಲ್ ಅಕೌಂಟ್. ಪರ್ಸನಲ್, ರಿಯಲ್, ನಾಮಿನಲ್. ಮೇನ್ ಹೆಡ್ ಏನು? ಪರ್ಸನಲ್ ಅಕೌಂಟ್, ಇಂಪರ್ಸನಲ್ ಅಕೌಂಟ್. ಇಂಪರ್ಸನಲ್ ಅಕೌಂಟನ್ನು ನಾವು ಸಬ್ ಡಿವೈಡ್ ಮಾಡಿದ್ದೀವಿ, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ನೀವು ತಿಳ್ಕೊಬೇಕಾಗಿರೋದು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಇದೆಲ್ಲ 3ಕ್ಕೂ ಕೂಡ ಒಂದೊಂದು ರೂಲ್ಸ್ ಇದೆ. ಅದನ್ನೇ ನಾವು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಓಕೆನಾ? ಪರ್ಸನಲ್ ಅಕೌಂಟಿನ ರೂಲ್ಸ್ ಏನು ಆಲ್ರೆಡಿ ಹೇಳಿರೋದ್ರಿಂದ ಸಿಂಪಲ್. ಓಕೆ, ಪರ್ಸನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ನೆಕ್ಸ್ಟು ರಿಯಲ್ ಅಕೌಂಟಿನ ರೂಲ್ಸ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೆಕ್ಸ್ಟ್ ನಾಮಿನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಪರ್ಸನಲ್ ಅಕೌಂಟ್ ಅಂದರೆ ಏನು?
ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಪರ್ಸನಲ್ ಅಂತ ಅಕೌಂಟ್ ಅಂತ ಹೇಳಿದ್ರೆ ಪರ್ಸನಿಗೆ ಸಂಬಂಧಪಟ್ಟಿದ್ದು, ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು, ಯಾವುದೋ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋದು, ಯಾವುದೋ ಒಂದು ನೇಮಿಗೆ ಸಂಬಂಧಪಟ್ಟಿರೋ. ಫಾರ್ ಎಕ್ಸಾಂಪಲ್ ಸತೀಶ್ ಅಂತಿದ್ರೆ ಪರ್ಸನಲ್ ಅಕೌಂಟ್, ರಾಮ ಅಂತಿದ್ರೆ ಪರ್ಸನಲ್ ಅಕೌಂಟ್, ಬ್ಯಾಂಕ್ ಅಂತಿದ್ರೆ ಪರ್ಸನಲ್ ಅಕೌಂಟ್, ಯಾವುದೋ ಒಂದು ಬ್ಯಾಂಕಿನ ಹೆಸರಿದ್ರೆ ಅದು ಪರ್ಸನಲ್ ಅಕೌಂಟ್, ಯಾವುದೋ ಒಂದು ಸ್ಟೋರ್, ನ್ಯಾಷನಲ್ ಸ್ಟೋರ್ ಅಂತ ಇದ್ರೆ ಅದು ಪರ್ಸನಲ್ ಅಕೌಂಟ್. ರಿಯಲ್ ಅಕೌಂಟ್ ಅಂದರೆ ಏನು? ಬಿಸ್ನೆಸ್ ಅಂತ ಹೇಳಿದ್ರೆ ಪರ್ಸನಲ್ ಅಕೌಂಟು. ಅದೇ ಬಿಸ್ನೆಸ್ ಮಾಡೋದಕ್ಕೆ ನಾವು ಕೆಲವೊಂದು ಫರ್ನಿಚರು, ಬಿಲ್ಡಿಂಗು, ಲ್ಯಾಂಡು, ಮಷಿನರಿ ಇದನ್ನೆಲ್ಲ ಯೂಸ್ ಮಾಡ್ಕೋತೀವಲ್ಲ, ಇದು ರಿಯಲ್ ಅಕೌಂಟು. ಏನು ಹೇಳಿ? ಮಷಿನರಿ, ಬಿಲ್ಡಿಂಗ್, ಫರ್ನಿಚರ್ ಇದನ್ನೆಲ್ಲ ಯೂಸ್ ಮಾಡ್ಕೋತೀವಲ್ಲ, ಇದು ರಿಯಲ್ ಅಕೌಂಟ್. ರಿಯಲಲ್ಲೂ ಕೂಡ ಎರಡು ರೀತಿ ಇರುತ್ತೆ, ಒಂದು ಟ್ಯಾಂಜಿಬಲ್ ಅಸೆಟ್ಸು, ಇನ್ನೊಂದು ಇನ್ಟ್ಯಾಂಜಿಬಲ್ ಅಸೆಟ್ಸು. ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಏನೇ ಅಸೆಟ್ಸ್ ಕೊಟ್ಟರು, ಎಕ್ಸಾಮಲ್ಲಿ ಏನೇ ಅಸೆಟ್ಸ್ ಕೊಟ್ಟರು ಅದು ರಿಯಲ್ ಅಕೌಂಟು. ಯಾಕೆ ಅಂತ ಹೇಳಿದ್ರೆ ಅಸೆಟ್ಸ್ ಎಲ್ಲ ರಿಯಲ್ ಅಕೌಂಟಿಗೆ ಬರುತ್ತೆ. ಅದು ಟ್ಯಾಂಜಿಬಲ್ ಆಗಿರಬಹುದು, ಇಂಟ್ಯಾಂಜಿಬಲ್, ಟ್ಯಾಂಜಿಬಲ್. ಓಕೆನಾ? ಅಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಕ್ಯಾಶು ಕೂಡ ರಿಯಲ್ ಅಸೆಟ್ಟು, ಇನ್ವೆಸ್ಟ್ಮೆಂಟ್ ಕೂಡ ರಿಯಲ್ ಅಸೆಟ್ಟು. ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತಾ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ನಾಮಿನಲ್ ಅಕೌಂಟ್ ಅಂತ ಹೇಳಿದ್ರೆ, ಬಿಸ್ನೆಸ್ ಅಂತ ಹೇಳಿದ್ರೆ ಓನರ್ ಮಾತ್ರ ಸಾಕಾಗಲ್ಲ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾತ್ರ ಸಾಕಾಗಲ್ಲ, ಅಥವಾ ಬಿಲ್ಡಿಂಗು ಮಷಿನರಿ ಇದ್ದ ತಕ್ಷಣ ನಾವು ಬಿಸ್ನೆಸ್ಸನ್ನು ಮಾಡೋಕ್ಕಾಗಲ್ಲ. ಬಿಸ್ನೆಸ್ಸಲ್ಲಿ ಇನ್ನೂ ಮೇಯ್ನಾಗಿ ಬರೋವಂಥದ್ದು ಯಾವುದು? ಎಕ್ಸ್ಪೆನ್ಸಸ್, ಲಾಸಸ್, ಗೇಯ್ನ್, ಇನ್ಕಮ್, ಇಂಟ್ರೆಸ್ಟ್, ಕಮಿಷನ್, ಬೇಕಾದಷ್ಟು ಎಕ್ಸ್ಪೆನ್ಸಸ್ಸು, ಲಾಸಸ್ಸು, ಇನ್ಕಮ್ಮು, ಗೇಯ್ನು ಬರ್ತಾ ಹೋಗುತ್ತೆ. ಅದೆಲ್ಲ ಯಾವುದು ಅಂತ ಹೇಳಿದ್ರೆ ನಾಮಿನಲ್ ಅಕೌಂಟ್. ಓಕೆನಾ? ಅಂದರೆ ನಿಮಗೆ ಕೊಟ್ಟಿರುವ ಟ್ರಾನ್ಸಾಕ್ಷನಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರು, ಅಥವಾ ಯಾವುದೋ ಒಂದು ಬಿಸ್ನೆಸ್ಸಿನ ಹೆಸರು, ಬ್ಯಾಂಕಿನ ಹೆಸರು, ಯಾವುದೋ ಒಂದು ಸ್ಟೋರ್ ಹೆಸರು ಇದ್ದರೆ ನೀವು ಅದನ್ನು ಪರ್ಸನಲ್ ಅಕೌಂಟ್ ಅಂತ ಬರೆದ್ರೆ ಆಯಿತು, 1 ಮಾರ್ಕ್ ಸಿಕ್ಕೋಯ್ತು. ನೆಕ್ಸ್ಟು ಯಾವುದೋ ಅಸೆಟ್ಸ್ ಇತ್ತು, ಲ್ಯಾಂಡು, ಬಿಲ್ಡಿಂಗು, ಮಷಿನರಿ, ಫರ್ನಿಚರು ಈ ರೀತಿ ಇತ್ತಾ, ರಿಯಲ್ ಅಕೌಂಟ್ ಅಂತ ಬರೆದ್ಬಿಡಿ. ಅಥವಾ ಕ್ಯಾಶ್ ಇತ್ತಾ, ರಿಯಲ್ ಅಕೌಂಟ್. ಇನ್ವೆಸ್ಟ್ಮೆಂಟ್ ಇತ್ತಾ, ರಿಯಲ್ ಅಕೌಂಟ್. ಯಾಕಂತ ಹೇಳಿದ್ರೆ ಟ್ಯಾಂಜಿಬಲ್ ಅಸೆಟ್ಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಬೋತ್ ಆರ್ ರಿಯಲ್ ಅಕೌಂಟ್. ಓಕೆನಾ? ನೆಕ್ಸ್ಟು ನಾಮಿನಲ್ ಅಕೌಂಟು. ಇಂಟ್ರೆಸ್ಟ್ ಅಂತಿತ್ತಾ, ನಾಮಿನಲ್ ಅಕೌಂಟ್. ಕಮಿಷನ್ ಅಂತ ಇತ್ತಾ, ನಾಮಿನಲ್ ಅಕೌಂಟ್. ಓಕೆನಾ? ಪ್ರಾಫಿಟ್, ಲಾಸ್ ಈ ರೀತಿ ಎಕ್ಸ್ಪೆನ್ಸಸ್, ಗೇಯ್ನ್ಸ್ ಎಲ್ಲದೂ ಕೂಡ ಏನಾಗುತ್ತೆ, ನಾಮಿನಲ್ ಅಕೌಂಟಿಗೆ ಬರುತ್ತೆ. ಹಾಗಾದರೆ ಎಕ್ಸಾಮಿಗೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ನೋಡಿ. ಇಂಪಾರ್ಟೆಂಟ್ ಫಾರ್ ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಡಿ ಆಲ್ರೆಡಿ ಹೇಳಿದ್ದೀನಿ ನಾನು. ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ, ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ನು ನೋಡಿ. 12 ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಾ? ಏನೇನು ಕೊಟ್ಟಿದ್ದಾರೆ? ಕ್ಯಾಶ್ ಅಕೌಂಟ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಅಕೌಂಟ್ ಕೊಟ್ಟಿದ್ದಾರೆ, ಫರ್ನಿಚರ್ ಅಕೌಂಟ್, ಸ್ಟೇಷನರಿ ಅಕೌಂಟ್, ಸ್ಯಾಲರೀಸ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಡ್ರಾಯಿಂಗ್ಸ್ ಅಕೌಂಟ್, ಮಷಿನರಿ ಅಕೌಂಟ್, ಬಿಲ್ಡಿಂಗ್ಸ್ ಅಕೌಂಟ್, ರಾಮಾಸ್ ಅಕೌಂಟ್, ಲ್ಯಾಂಡ್ ಅಕೌಂಟ್, ಕಮಿಷನ್ ಅಕೌಂಟ್ ಇಷ್ಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಪರ್ಸನಲ್ಲು, ಯಾವುದು ರಿಯಲ್ಲು, ಯಾವುದು ನಾಮಿನಲ್ಲು ಅಂತ ಬರೆದ್ರೆ ಆಯಿತು. ಓಕೆ, ಫಸ್ಟ್ ಒನ್ ಕ್ಯಾಶ್. ಅಸೆಟ್ಸ್ ಎಲ್ಲ ಏನು? ರಿಯಲ್ ಅಕೌಂಟ್ ಅಂತ ಹೇಳಿದೆ. ಅಸೆಟ್ಸ್ ಯಾವುದು? ಲ್ಯಾಂಡು, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಕ್ಯಾಶ್, ಇನ್ವೆಸ್ಟ್ಮೆಂಟ್ ಇದೆಲ್ಲದೂ ಕೂಡ ಏನು? ಅಸೆಟ್ಸ್. ಕ್ಯಾಶ್ ಅಕೌಂಟಲ್ಲಿ ಏನಾಯಿತು? ರಿಯಲ್ ಅಕೌಂಟ್. ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿಮಗೆ ಇಲ್ಲಿ ನೋಡಿ, ಇಲ್ಲೊಂದು ಕನ್ಫ್ಯೂಷನ್ ಆಗುತ್ತೆ. ಕ್ಯಾಶು ರಿಯಲ್ ಅಕೌಂಟು, ಕ್ಯಾಪಿಟಲು ಪರ್ಸನಲ್ ಅಕೌಂಟು. ಯಾಕೆ ಅಂತ ಬರುತ್ತೆ ನೋಡಿ. ನಾವು ಬರೀ ದುಡ್ಡನ್ನು ದುಡ್ಡು ಅಂತ ಕರಿತೀವಿ. ಅದೇ ದುಡ್ಡನ್ನು ನೀವು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ರೆ ಆ ದುಡ್ಡನ್ನು ಕರೆಯೋ ರೀತಿ ಏನು ಗೊತ್ತಾ? ಕ್ಯಾಪಿಟಲ್. ಯಾವ ಕ್ಯಾಶನ್ನು ನೀವು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಿರೋ ಆ ಕ್ಯಾಶಿನ ನೇಮೇ ಬದಲಾಗುತ್ತೆ, ಅದು ಕ್ಯಾಪಿಟಲ್. ಅಂದರೆ ಒಬ್ಬ ವ್ಯಕ್ತಿ ಪರ್ಸನಲಿ ತನ್ನ ಬಿಸ್ನೆಸ್ಸನ್ನು ಗ್ರೋ ಮಾಡೋದಕ್ಕೆ, ಒಂದು ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೆ ತನ್ನಲ್ಲಿರುವಂತಹ ಕ್ಯಾಶನ್ನು ಇನ್ವೆಸ್ಟ್ ಮಾಡುವಂತಹ ಒಂದು ಅಮೌಂಟ್ಗೆ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ. ಅದು ಪರ್ಸನಲ್ ಅಕೌಂಟ್. ಕ್ಯಾಪಿಟಲ್, ಒಬ್ಬ ವ್ಯಕ್ತಿ ಇನ್ವೆಸ್ಟ್ ಮಾಡುವಂತಹ ದುಡ್ಡು ಕ್ಯಾಪಿಟಲ್, ಅದು ಪರ್ಸನಲ್ ಅಕೌಂಟ್. ಯಾಕೆ ಪರ್ಸನಲ್ ಅಂತ ಹೇಳಿದ್ರೆ ಆ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡುವಂತಹ ಉದ್ದೇಶ ಏನು? ನನ್ನ ಬಿಸ್ನೆಸ್, ನಾನು ಓನರು, ನನ್ನೊಂದು ABC ಕಂಪನಿ ಅಂತ ಇದೆ, ನನ್ನ ಬಿಸ್ನೆಸ್ಸಿಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ಸು ಕೂಡ ಪರ್ಸನಲ್ ಅಕೌಂಟು, ಒಬ್ಬ ಓನರು ಕೂಡ ಪರ್ಸನಲ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು. ಸೊ ಕ್ಯಾಪಿಟಲ್ ಅನ್ನೋದೇನಾಗುತ್ತೆ? ಪರ್ಸನಲ್ ಅಕೌಂಟ್. ಓನರು ಪರ್ಸನಲ್ ಅಕೌಂಟು, ಓನರ್ ಪರ್ಸನಲ್ಲಿಗೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ಸು ಕೂಡ ಪರ್ಸನಲ್ಲಿಗೆ ಸಂಬಂಧಪಟ್ಟಿರೋದು. ಎರಡರ ಮಧ್ಯೆ ನಡೆಯುವಂಥ ಟ್ರಾನ್ಸಾಕ್ಷನ್ ಕ್ಯಾಪಿಟಲ್ ಏನಿದೆ ಅದು ಕೂಡ ಪರ್ಸನಲ್ ಅಕೌಂಟೇ. ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅವರು ಕ್ಯಾಪಿಟಲ್ ಅಕೌಂಟ್ ಅಂತ ಕೊಟ್ಟರೆ ನೀವು ಪರ್ಸನಲ್ ಅಕೌಂಟ್ ಅಂತಲೇ ಆನ್ಸರ್ ಬರೀಬೇಕು. ನೋ ಡೌಟ್, ಕ್ಯಾಪಿಟಲ್ ಅಕೌಂಟ್ ಅಂತ ಕೊಟ್ಟರೆ ಅದು ಪರ್ಸನಲ್ ಅಕೌಂಟ್ ಟ್ರಾನ್ಸಾಕ್ಷನ್. ಓಕೆನಾ?
ಕ್ಯಾಶ್ ಅಂತ ಕೊಟ್ಟರೆ ಬಿಸ್ನೆಸ್ಸಲ್ಲಿರುವ ಎಲ್ಲ ಕ್ಯಾಶು ಕ್ಯಾಪಿಟಲ್ಲೇ ಆಗಲ್ಲ. ಬಿಸ್ನೆಸ್ಸಿನ ಉದ್ದೇಶಕ್ಕೆ, ಬಿಸ್ನೆಸ್ಸಿನ ಕೆಲಸಗಳಿಗೆ ಉಪಯೋಗಿಸುವಂತಹ ದುಡ್ಡು ಮಾತ್ರ ಕ್ಯಾಪಿಟಲ್ ಆಗಿರುತ್ತೆ. ಅದನ್ನು ಬಿಟ್ಟು ಉಳಿದಿರುವಂತಹ ನೀವು ಸ್ಯಾಲ್ರಿ ಕೊಡೋದಾಗಿರಬಹುದು, ಕಮಿಷನ್ ಕೊಡೋದಾಗಿರಬಹುದು, ರೆಂಟ್ ಕೊಡೋದಾಗಿರಬಹುದು, ಅಥವಾ ಬೇರೆ ಬೇರೆ ಒಂದು ಎಕ್ಸ್ಪೆನ್ಸಸ್ಗಳನ್ನು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಬಳಸುವಂತಹ ಅಮೌಂಟ್ ಏನಿದೆ ಅದು ಸಿಂಪಲ್ ಕ್ಯಾಶ್. ಆದರೆ ದುಡ್ಡು ಅನ್ನೋದು ಯಾವತ್ತಿದ್ರೂ ಅಸೆಟ್. ಹೌದಾ? ದುಡ್ಡಾಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇದೆಲ್ಲದೂ ಕೂಡ ಒಬ್ಬ ಮನುಷ್ಯನಿಗೆ ಅಸೆಟ್ ಆಗಿರುತ್ತೆ. ಆದ್ದರಿಂದ ಕ್ಯಾಶ್ ಅಕೌಂಟು ಅಸೆಟ್ಟು. ಅಸೆಟ್ ಯಾವತ್ತಿದ್ರೂ ಕೂಡ ಯಾವ ಅಕೌಂಟಿಗೆ ಬರುತ್ತೆ? ರಿಯಲ್ ಅಕೌಂಟಿಗೆ ಬರುತ್ತೆ. ಮರಿಬಾರ್ದು. ಪರ್ಸ್ನಲ್ ಅಕೌಂಟಲ್ಲಿ ಬರೋದು ಪರ್ಸನ್ನು, ಬ್ಯಾಂಕು, ಬಿಸ್ನೆಸ್ಸು, ಕ್ಯಾಪಿಟಲ್ಲು ಇಷ್ಟೇ. ರಿಯಲ್ ಅಕೌಂಟಲ್ಲಿ ಬರೋದು ಅಸೆಟ್ಸ್ ಆಗಿದ್ದರೆ, ನಾಮಿನಲ್ ಅಕೌಂಟಲ್ಲಿ ಬರೋದು ಎಕ್ಸ್ಪೆನ್ಸಸ್ಸು, ಲಾಸಸ್ಸು, ಇನ್ಕಮು, ಗೇಯ್ನು. ಈ ರೀತಿ ಇದ್ದರೆ ಮಾತ್ರ ಯಾವುದ್ರಲ್ಲಿ ಬರುತ್ತೆ? ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಸೊ ಕ್ಯಾಶ್ ಅಕೌಂಟಿಗೆ ಆನ್ಸರ್ ಬರೀರಿ. ಇವಾಗ ನಾವು ಫಾಸ್ಟಾಗಿ ಮಾಡ್ತಾ ಹೋಗೋಣ. ಕ್ಯಾಶ್ ಆಯಿತು, ರಿಯಲ್ ಅಕೌಂಟ್, ಕ್ಯಾಪಿಟಲ್ ಆಯಿತು, ಪರ್ಸ್ನಲ್ ಅಕೌಂಟ್. ನೆಕ್ಸ್ಟ್ ಫರ್ನಿಚರ್. ಫರ್ನಿಚರ್ ಅಂದರೆ ಏನು? ನಿಮ್ಮ ಮನೆಯಲ್ಲಿ ಒಂದು ಫರ್ನಿಚರ್ ಇದೆ, ಅದು ಯಾವತ್ತಿದ್ರೂ ಕೂಡ ಅಸೆಟ್ಟೆ. ಬಿಸ್ನೆಸ್ಸಲ್ಲಿ ಒಂದು ಫರ್ನಿಚರ್ ಇದ್ದರೂ ಕೂಡ ಯಾವತ್ತಿದ್ರೂ ಅಸೆಟ್ಟೆ. ಸೊ ಫರ್ನಿಚರ್ ರಿಯಲ್ ಅಕೌಂಟ್. ಫರ್ನಿಚರ್ ಅಸೆಟ್ ಆಗಿರೋದ್ರಿಂದ ರಿಯಲ್ ಅಕೌಂಟ್. ಸ್ಟೇಷನರಿ ಅಂತ ಹೇಳಿದ್ರೆ ಯಾವುದು ಸಣ್ಣ ಪುಟ್ಟ ಒಂದು ಕೆಲವೊಂದು ಏನು ಬೇಕಾಗಿರುತ್ತಲ್ಲ ಬಿಸ್ನೆಸ್ಸಿಗೆ, ಸ್ಪೇರ್ ಪಾರ್ಟ್ಸ್ಗಳು ಅದು ಇದು ಅಂಥದ್ದನ್ನು ತಂದಿದ್ದೀವಿ. ಏನಾಗಿದೆ, ಅಂಗಡಿಯವರ ಹತ್ರ ಸುಮ್ಮನೆ ತೊಗೊಬರ್ತೀವ? ಇಲ್ಲ, ದುಡ್ಡು ಕೊಟ್ಬಿಟ್ಟು ತೊಗೊಬರ್ತೀವಿ. ಸೊ ಏನಾಗಿದೆ, ನಮಗೆ ಖರ್ಚಾಗಿದೆ. ನಮ್ಮ ಹತ್ರ ಇರುವಂಥ ದುಡ್ಡನ್ನು ಕೊಟ್ಟುಬಿಟ್ಟು ತಂದಿದ್ದೀವಿ. ಸೊ ಖರ್ಚಾಯಿತು ಅಂದರೆ ಎಕ್ಸ್ಪೆನ್ಸ್ ಆಯಿತು. ಎಕ್ಸ್ಪೆನ್ಸ್ ಆಯಿತು ಅಂದರೆ ಅದು ಯಾವ ಅಕೌಂಟು? ನಾಮಿನಲ್ ಅಕೌಂಟ್. ನೋಡಿ 2 ಮಾರ್ಕ್ಸ್ ಬಂದು ಹೋಯಿತು. ಹೌದಾ? ನೆಕ್ಸ್ಟು ಸ್ಯಾಲರಿ ಅಕೌಂಟ್. ಸ್ಯಾಲರಿ ಅಂದರೆ ಏನಾಯಿತು? ಬಿಸ್ನೆಸ್ಸು ತನ್ನ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ಗಳಿಗೆ ಕೊಡುವಂತಹ ಸ್ಯಾಲರಿ. ಅದು ಕೂಡ ಖರ್ಚೆ. ಅವರು ಕೆಲಸ ಮಾಡಿದ್ದಕ್ಕೆ ನಾವು ಕೊಡೋದಾದರೂ ಕೂಡ ಸ್ಯಾಲ್ರಿಯನ್ನು ನಾವು ಏನಂತ ಭಾವಿಸ್ಬೇಕು? ಖರ್ಚು ಅಂತಲೇ ಅನ್ಕೋಬೇಕು. ಎಕ್ಸ್ಪೆನ್ಸಸ್ಸು. ಹಾಗಾಗಿ ಇದು ಕೂಡ ನಾಮಿನಲ್ ಅಕೌಂಟ್. ನೆಕ್ಸ್ಟ್ ನೋಡಿ ಏನಿದೆ? ಬ್ಯಾಂಕ್ ಅಕೌಂಟ್. ನೋಡಿ ಬ್ಯಾಂಕು ಪರ್ಸನಲ್. ಯಾಕಂತ ಹೇಳಿದ್ರೆ ಬ್ಯಾಂಕಿಗೂ ಒಂದು ನೇಮ್ ಇರುತ್ತೆ ಅಲ್ವಾ? ಸಿಂಡಿಕೇಟ್ ಬ್ಯಾಂಕ್. ಹೌದಾ? ICICI ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಬ್ಯಾಂಕ್. ಈ ರೀತಿ ಏನಾಗಿರುತ್ತೆ, ಬ್ಯಾಂಕುಗಳಿಗೂ ಕೂಡ ಒಂದು ನೇಮ್ ಇರುತ್ತೆ, ಒಂದು ಎಕ್ಸಿಸ್ಟೆನ್ಸ್ ಇರುತ್ತೆ. ಬಿಸ್ನೆಸ್ಸಿಗೆ ಹೇಗೆ ಸಪ್ರೇಟ್ ಎಕ್ಸಿಸ್ಟೆನ್ಸ್ ಇರುತ್ತೋ ಅದೇ ರೀತಿ ಬ್ಯಾಂಕಿಗೂ ಕೂಡ ಸಪ್ರೇಟ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಇದು ಕೂಡ ಪರ್ಸನಲ್ ಅಕೌಂಟಿಗೆ ಬರೋದು. ಸೊ ಆನ್ಸರ್ ಪರ್ಸನಲ್ ಅಕೌಂಟ್. ನೆಕ್ಸ್ಟ್ ನೋಡಿ ಡ್ರಾಯಿಂಗ್ಸ್ ಅಕೌಂಟ್. ಇದನ್ನು ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ಖರ್ಚು ಅಂತ ಅಂದ್ಕೊಂಡು ಅದನ್ನು ನೀವೇನು ಮಾಡ್ತೀರಾ ಅಂದರೆ ಎಕ್ಸ್ಪೆನ್ಸಸ್ಸು. ಡ್ರಾಯಿಂಗ್ಸ್ ತೊಗೊಳ್ಳೋದು ಅಂತ ಹೇಳಿದ್ರೆ ಒಬ್ಬ ಓನರು ತನ್ನ ಒಂದು ಬಿಸ್ನೆಸ್ಸಿನ ಹೆಸರಲ್ಲಿರುವಂತಹ ಅಕೌಂಟಿಂದ ತನ್ನ ಪರ್ಸ್ನಲ್ ಖರ್ಚಿಗೆ ಅಮೌಂಟನ್ನು ವಿತ್ಡ್ರಾ ಮಾಡುವಂತಹ ಒಂದು ಪ್ರೋಸೆಸ್ಸು. ಇದನ್ನು ಎಕ್ಸ್ಪೆನ್ಸ್ ಅಂತ ಅನ್ಕೋಬಾರ್ದು. ಯಾಕಂತ ಹೇಳಿದ್ರೆ ಡ್ರಾಯಿಂಗ್ಸ್ ಅನ್ನುವಂಥ ಕಾನ್ಸೆಪ್ಟೇ ಓನರು ತನ್ನ ಪರ್ಸನಲ್ ಯೂಸಿಗೋಸ್ಕರ ಬಿಸ್ನೆಸ್ ಅಕೌಂಟಿಂದ ಅಮೌಂಟನ್ನು ಡ್ರಾ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಅನಂತರ ಅದಕ್ಕೆ ಇಂಟ್ರೆಸ್ಟನ್ನು ಸೇರಿಸಿ ಮತ್ತೆ ರೀಪೇ ಮಾಡಲೇಬೇಕು. ಅದು ಓನರ್ ತನ್ನ ದುಡ್ಡು, ತನ್ನ ಬಿಸ್ನೆಸ್ಸು. ಈ ರೀತಿ ಕಾನ್ಸೆಪ್ಟ್ ಇಲ್ಲ. ಡ್ರಾಯಿಂಗ್ಸ್ ಪರ್ಸನಲ್ ಯೂಸಿಗೋಸ್ಕರ ಅಮೌಂಟನ್ನು ಡ್ರಾ ಮಾಡೋದ್ರ ಮೇಲೆ ಅದನ್ನು ಏನು ಮಾಡಬೇಕು? ಮತ್ತೆ ರಿಟರ್ನ್ ಓನರು ಕೊಡಲೇಬೇಕು. ಸೊ ಇದು ಪರ್ಸನಲ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಮಷಿನರಿ ಬಿಲ್ಡಿಂಗು. ನಾವು ನಮ್ಮದು ಇವಾಗ ಒಂದು ಮನೆ ಇದೆ, ಇನ್ನೊಂದು ಮನೆ ಇನ್ನೊಂದು ಏರಿಯಾದಲ್ಲಿದೆ ಅಂತ ಹೇಳಿದ್ರೆ ಆ ಮನೆ ಯಾವತ್ತಿದ್ರೂ ಕೂಡ ಅಸೆಟ್ಟು. ಒಂದು ಯಾವುದೋ ಒಂದು ಹೈ ಕ್ವಾಲಿಟಿ, ಹೈ ರೇಟೆಡ್ ನಮ್ಮ ಹತ್ರ ಮಷಿನರಿ ಇದೆ ಅಂತ ಹೇಳಿದ್ರೆ ಅದು ಕೂಡ ಯಾವತ್ತಿದ್ರೂ ಅಸೆಟ್ಟು. ಹೆಚ್ಚು ಕಡಿಮೆ ಅಪ್ರಿಸಿಯೇಷನು ಆಗಬಹುದು ಬಿಟ್ಟರೆ, ಬಟ್ ಮಷಿನರಿ ಯಾವತ್ತಿದ್ರೂ ಅಸೆಟ್ಟೆ. ಓಕೆನಾ? ಸೊ 2 ಅಸೆಟ್ ಆಗಿರೋದ್ರಿಂದ 2 ನಾವೇನಂತ ಬರೀಬೇಕು? ರಿಯಲ್ ಅಕೌಂಟ್. ನೆಕ್ಸ್ಟ್ ಏನಿದೆ? ರಾಮಾಸ್ ಅಕೌಂಟ್. ರಾಮ, ಲಕ್ಷ್ಮಣ, ಸೀತಾ, ಅನಿಲ್, ಸುನಿಲ್ ಯಾರೇ ಇರಲಿ, ಯಾವುದಾದ್ರೂ ಹೆಸರು ಬಂತು ಅಂತ ಹೇಳಿದ್ರೆ ಅದು ಪರ್ಸನಲ್ ಅಕೌಂಟ್. ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಒಂದು ಬಿಸ್ನೆಸ್ಸಿನ ಹೆಸರಾಗಿರ್ಬೋದು, ಒಂದು ಬ್ಯಾಂಕಿನ ಹೆಸರಾಗಿರ್ಬೋದು, ಒಂದು ಅಂಗಡಿ ಹೆಸರಾಗಿರ್ಬೋದು, ಒಂದು ಸ್ಟೋರ್ ಹೆಸರಾಗಿರ್ಬೋದು, ಯಾವುದೇ ಹೆಸರಾಗಿರಲಿ, ಹೆಸರು ಬಂತು ಅಂತ ಹೇಳಿದ್ರೆ ಅದು ಪರ್ಸನಲ್ ಅಕೌಂಟ್. ನೆಕ್ಸ್ಟು ಲ್ಯಾಂಡ್. ನಿಮಗೆ ಗೊತ್ತಾಗೋಗಿರುತ್ತೆ ಇವಾಗ ಲ್ಯಾಂಡ್ ಅಸೆಟ್. ಹೌದಾ ಅಲ್ವಾ? ಒಂದು ಲ್ಯಾಂಡ್ ಇದೆ, ಎಕ್ಸ್ಟ್ರಾ ಒಂದು 30-40 ಸೈಟ್ ಇದೆ, 60-80 ಸೈಟ್ ಇದೆ ಅಂತ ಹೇಳಿದ್ರೆ ಏನದು? ಅಸೆಟ್ಟು. ಸೊ ಅಸೆಟ್ ಅಂತ ಹೇಳಿದ್ರೆ ರಿಯಲ್ ಅಕೌಂಟ್. ನೆಕ್ಸ್ಟು ಕಮಿಷನ್. ಕಮಿಷನ್ ಅಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕಮಿಷನ್ ಅನ್ನೋದು ಕೆಲವೊಂದು ಸಲ ಎಕ್ಸ್ಪೆನ್ಸ್ ಆಗುತ್ತೆ, ಕೆಲವೊಂದು ಸಲ ಗೇಯ್ನ್ ಆಗುತ್ತೆ. ಹೇಗೆ? ನಮಗೆ ಕಮಿಷನ್ ಬಂದರೆ ಪ್ರಾಫಿಟ್ಟು, ಗೇಯ್ನು. ನಾವೇ ಇನ್ನೊಬ್ರಿಗೆ ಕಮಿಷನ್ ಕೊಟ್ಟರೆ ನಮಗದು ಎಕ್ಸ್ಪೆನ್ಸು. ವಾಟ್ ಎವರ್ ಎಕ್ಸ್ಪೆನ್ಸ್ ಆಗಿರಲಿ ಅಥವಾ ಗೇಯ್ನ್ ಆಗಿರಲಿ, ಪ್ರಾಫಿಟ್ ಆಗಿರಲಿ, ಲಾಸ್ ಆಗಿರಲಿ, ಅದೆಲ್ಲದೂ ಬರೋದು ಯಾವುದ್ರ ಅಂಡರಲ್ಲಿ? ನಾಮಿನಲ್ ಅಕೌಂಟ್ ಅಂಡರಲ್ಲಿ. ಎಕ್ಸ್ಪೆನ್ಸಸ್ಸು, ಲಾಸಸ್ಸು, ಇನ್ಕಮ್ಮು, ಗೇಯ್ನು, ಈ 4 ಬರೋದು ಯಾವುದರಲ್ಲಿ? ನಾಮಿನಲ್ ಅಕೌಂಟಲ್ಲಿ. ಸೊ ಕಮಿಷನ್ ಏನಾಯಿತು ಅಲ್ಲಿಗೆ? ನಾಮಿನಲ್ ಅಕೌಂಟ್. ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ, ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಇಲ್ಲೇನಿದೆ? ಕೃಷ್ಣಾಸ್ ಅಕೌಂಟ್ ಇದೆ. ಕೃಷ್ಣ, ರಾಮ ಹೆಸರು ಬಂದರೆ ಯಾವ ಅಕೌಂಟು? ಪರ್ಸನಲ್ ಅಕೌಂಟ್.
ಇದೊಂದ್ಸಲ ನೋಡ್ಕೊಂಬಿಡಿ. ಇಷ್ಟೇ ಆನ್ಸರ್. ಅವ್ರೇನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನು 1 by 1 ಬರ್ಕೊಳ್ಳೋದು, ಅದು ಯಾವ ಅಕೌಂಟ್ ಅಂತ ಬರೆಯೋದು. ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 6 ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟು ವೇಜಸ್ ಅಕೌಂಟ್ ಅಂತ ಇದೆ. ವೇಜಸ್ ಅಂತ ಹೇಳಿದ್ರೆ ಕೂಲಿ ಕೊಟ್ಟಿರೋದು, ಕೆಲಸ ಮಾಡೋದಕ್ಕೆ ನಾವೇನು ಮಾಡಿದ್ದೀವಿ, ಕೂಲಿ ಕೊಟ್ಟಿದ್ದೀವಿ. ಹಾಗಂದರೆ ಏನು? ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸ್ ಎಲ್ಲ ನಾಮಿನಲ್ ಅಕೌಂಟ್. ನೆಕ್ಸ್ಟು ಬ್ಯಾಡ್ ಡೇಟ್ಸ್. ನಾನು ನಿಮಗೆ 1000 ರೂಪಾಯಿ ದುಡ್ಡು ಕೊಟ್ಟಿದ್ದೆ ಸಾಲವಾಗಿ, ಡೇಟ್ ಸಾಲ. ನೀವು ನನಗೇನು ಮಾಡಿದ್ರಿ, 900 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಡದೆ ಓಡೋಗ್ಬಿಟ್ರಿ. ಅಲ್ಲಿಗೆ ಏನಾಯಿತು? ಅದು ಬ್ಯಾಡ್ ಡೇಟ್, ಅಂದರೆ ನನಗೆ ಅದು ವಾಪಸ್ ಬಂದಿಲ್ಲ, ಅದು ನನಗೆ ಲಾಸ್ ಅಂತ ಹೇಳಿದ್ರೆ ನಾಮಿನಲ್ ಅಕೌಂಟ್. ನೆಕ್ಸ್ಟು ಡಿಸ್ಕೌಂಟ್. ನೀವು ನನ್ನ ಹತ್ರ 1000 ರೂಪಾಯಿ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರಿ. ಎಟ್ ಎ ಟೈಮ್ 1000 ರೂಪಾಯಿ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರಿ, ತಕ್ಷಣ ನನಗೆ 1000 ರೂಪಾಯಿ ದುಡ್ಡನ್ನು ಕೊಟ್ರಿ. ಅವಾಗ ನನಗೇನು, ಈ ವ್ಯಕ್ತಿ ಬಂದರು, ತಕ್ಷಣ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರು, 1000 ರೂಪಾಯಿ ಕೊಟ್ಟರು. ಹೋಗಲಿ ಸರ್ ಸಾಕು, ಒಂದು 50 ರೂಪಾಯಿ ತೊಗೊಳ್ಳಿ ಅಂತ ವಾಪಸ್ ಕೊಡ್ತೀವಿ. ಅಂದರೆ ನಾನು ತೊಗೊಂಡಿದ್ದೆಷ್ಟು? ಓನ್ಲಿ 950 ರೂಪಾಯಿ. 50 ರೂಪಾಯಿ ಏನಾಯಿತು? ಡಿಸ್ಕೌಂಟನ್ನು ಕೊಟ್ಟೆ. ಹೋಗಲಿ 950 ರೂಪಾಯಿ ಸಾಕು ಅಂತ. ಸೊ 50 ರೂಪಾಯಿ ಏನು ಡಿಸ್ಕೌಂಟ್ ಕೊಟ್ಟಿದ್ದೀನಲ್ಲ, ಅದು ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸ್. ಆ್ಯಕ್ಚುಯಲ್ ಆಗಿ ಗೂಡ್ಸ್ ಎಷ್ಟು? 1000 ರೂಪಾಯಿ ಇದೆ, ಡಿಸ್ಕೌಂಟ್ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಆ ಕಸ್ಟಮರ್ ಇನ್ನೊಂದ್ಸಲ ನಮ್ಮ ಹತ್ರ ಬರಬೇಕು, ನಮ್ಮ ಒಂದು ಕಂಪನಿಯಲ್ಲಿ ಗೂಡ್ಸನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಡಿಸ್ಕೌಂಟ್ನ ಕೊಟ್ಟಿದ್ದೀನಿ. ಬಟ್ ಅದು ಬಿಸ್ನೆಸ್ ಲೆಕ್ಕದಲ್ಲಿ ನಾವು ಅದನ್ನು ಎಕ್ಸ್ಪೆನ್ಸ್ ಅಂತಲೇ ತೋರಿಸ್ಬೇಕಾಗತ್ತೆ. ಸೊ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ನಾಮಿನಲ್ ಅಕೌಂಟ್. ನೆಕ್ಸ್ಟು ಸೇಲ್ಸು. ನೋಡಿ, ಸೇಲ್ಸ್ ಆಗಿರಬಹುದು, ಪರ್ಚೇಸ್ ಅಕೌಂಟ್ ಆಗಿರ್ಬೋದು. ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ ಸೇಲ್ಸ್ ಅಕೌಂಟ್. ಏನು ಸೇಲು ಅಂತ ಕೊಟ್ಟಿರಲ್ಲ, ಫರ್ನಿಚರೋ, ಮಷಿನರಿನೋ, ಗೂಡ್ಸೋ ಯಾವುದೋ ಕೊಟ್ಟಿರಲ್ಲ. ಬಟ್ ಸೇಲ್ಸ್ ಕೊಟ್ಟಿರ್ತಾರೆ, ಪರ್ಚೇಸು ಅಷ್ಟೇ, ಪರ್ಚೇಸ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ಪರ್ಚೇಸ್ ಆಗಿರಬಹುದು, ಸೇಲ್ಸ್ ಆಗಿರಬಹುದು, ಎರಡೂ ಕೂಡ ಯಾವುದ್ರ ಬೇಸ್ ಮೇಲೆ ನಡೆಯುತ್ತೆ ಅಂತ ಹೇಳಿದ್ರೆ ಅಸೆಟ್ಸನ್ನೇ ನಾವು ಸೇಲ್ ಮಾಡೋದು ಅಥವಾ ಪರ್ಚೇಸ್ ಮಾಡೋದು. ಅದು ಗೂಡ್ಸ್ ಆದರೂ ಕೂಡ ಗೂಡ್ಸು ಬಿಸ್ನೆಸ್ಸಿಗೆ ಅಸೆಟ್ಟೆ. ಅದು ಗೂಡ್ಸ್ ಇವತ್ತು ಸೇಲ್ ಆಗಿಲ್ಲ, ಸ್ಟಾಕ್ ಆಗಿ ಉಳಿದಿದೆ, ಮುಂದೊಂದು ದಿನ ಅದನ್ನು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟಾಕ್ ನಥಿಂಗ್ ಬಟ್ ಅದು ಕೂಡ ಅಸೆಟ್ಟೆ. ಹಾಗಾಗಿ ಬಿಸ್ನೆಸ್ಸಲ್ಲಿ ಸೇಲ್ಸು ಪರ್ಚೇಸು ಅಂತ ಬಂದಾಗ ನಾವು ಪರ್ಚೇಸ್ ಮಾಡೋದಾಗಿರ್ಬೋದು, ಸೇಲ್ಸ್ ಮಾಡೋದಾಗಿರ್ಬೋದು, ಅದು ಏನನ್ನ ಅಂತ ಹೇಳಿದ್ರೆ ಅಸೆಟ್ಸನ್ನು. ಸೊ ಅವ್ರು ನಿಮಗೆ ಸೇಲ್ಸ್ ಅಕೌಂಟ್ ಅಂತ ಕೊಟ್ಟರು ಕೂಡ ನೀವು ರಿಯಲ್ ಅಕೌಂಟ್ ಅಂತಲೇ ಬರಿಬೇಕು, ಪರ್ಚೇಸ್ ಅಕೌಂಟ್ ಅಂತ ಕೊಟ್ಟರು ಕೂಡ ರಿಯಲ್ ಅಕೌಂಟ್ ಅಂತಲೇ ಬರಿಬೇಕು. ಯಾಕಂದರೆ ಸೇಲ್ಸು ಪರ್ಚೇಸ್ ಎರಡೂ ಕೂಡ ಅಸೆಟ್ಟಿಗೆ ಸಂಬಂಧಪಟ್ಟಿದ್ದು. ಓಕೆನಾ? ನೆಕ್ಸ್ಟ್ ನೋಡಿ, ನ್ಯಾಷನಲ್ ಸ್ಟೋರ್ ಅಂತ ಇದೆ. ಸ್ಟೋರ್ ಹೆಸರು ಯಾವುದೋ ಒಂದು ಸ್ಟೋರ್ ಇದೆ. ಇದು ಏನು ಹೆಸರಿದ್ರೆ ಪರ್ಸನಲ್ ಅಕೌಂಟ್. ಡ್ರಾಯಿಂಗ್ಸ್ ಆಲ್ರೆಡಿ ಹೇಳಿದ್ದೀನಿ, ಓನರು ತನ್ನ ಪರ್ಸನಲ್ ಯೂಸಿಗೋಸ್ಕರ ವಿತ್ಡ್ರಾ ಮಾಡ್ಕೊಳ್ಳುವಂತಹ ಅಮೌಂಟಿಗೆ ನಾವೇನಂತ ಕರಿತೀವಿ? ಡ್ರಾಯಿಂಗ್ಸ್. ಹಾಗಾಗಿ ಇದು ಕೂಡ ಪರ್ಸನಲ್ ಅಕೌಂಟ್. ಓಕೆ, ನೆಕ್ಸ್ಟು ನೋಡಿ, ಮಷಿನರಿ ಏನು? ಅಸೆಟ್. ಬಿಲ್ಡಿಂಗ್ ಏನು? ಅಸೆಟ್. ಸೊ ಎರಡೂ ಕೂಡ ಅಸೆಟ್ ಆಗಿರೋದ್ರಿಂದ ಯಾವ ಅಕೌಂಟು? ಅಸೆಟ್ಸ್ ಎಲ್ಲ ಬರೋದು ಯಾವ ಅಕೌಂಟಲ್ಲಿ? ರಿಯಲ್ ಅಕೌಂಟಲ್ಲಿ. ನೆಕ್ಸ್ಟು ರಾಮಾಸ್ ಅಕೌಂಟ್ ಹೆಸರಿದೆ, ರಾಮ ಇರೋದ್ರಿಂದ ಇದು ಯಾವ ಅಕೌಂಟು? ಪರ್ಸನಲ್ ಅಕೌಂಟು. ಇಲ್ಲಿ ಕ್ಯಾಪಿಟಲ್ ಇದೆ ನೋಡಿ, ಕ್ಯಾಪಿಟಲ್ಲು ಕೂಡ ಪರ್ಸನಲ್ ಅಕೌಂಟು. ಕ್ಯಾಶ್ ಇದೆ, ಇದೇನು? ಇದು ಪರ್ಸನಲ್ ಅಲ್ಲ, ಕ್ಯಾಪಿಟಲ್ ಮಾತ್ರ ಪರ್ಸನಲ್ ಅಕೌಂಟು. ಕ್ಯಾಶು ರಿಯಲ್ ಅಕೌಂಟ್. ಯಾಕಂದರೆ ಕ್ಯಾಶು ಬಿಸ್ನೆಸ್ಸಿಗೆ ಅಸೆಟ್ಟು. ಹಾಗಾಗಿ ನಾವು ಕ್ಯಾಶನ್ನು ಅಸೆಟ್ ಅಂತ ಕರೆಯೋದ್ರಿಂದ ರಿಯಲ್ ಅಕೌಂಟ್ ಅಂತ ಬರಿಬೇಕು. ನೋಡಿ, ಇಷ್ಟೇ ಆನ್ಸರು ಆಗೋಯಿತು. ಇವಾಗ ಹೇಳ್ತಾ ಇದ್ದೀನಲ್ಲ, ಈ ಒಂದು ಪ್ರಾಬ್ಲಮ್, ನೆಕ್ಸ್ಟು ಈ ಒಂದು ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್. ಇದಿಷ್ಟನ್ನು ಬಿಟ್ಟು ನಿಮಗೆ ಯಾವುದೇ ರೀತಿಯ ಬೇರೆ ಟ್ರಾನ್ಸಾಕ್ಷನ್ನು, ಬೇರೆ ಐಟಮು ಕೊಡೋದಿಲ್ಲ. 100% ಕ್ಯಾಶ್ ಇದ್ದೇ ಇರುತ್ತೆ, ಕ್ಯಾಪಿಟಲ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಮಷಿನರಿ ಇರುತ್ತೆ. ನೆಕ್ಸ್ಟು ಯಾವುದಾದ್ರೂ ಒಂದು ಕೃಷ್ಣ, ರಾಮ ಅಥವಾ ಸೀತಾ ಈ ಥರ ಒಂದು ಯಾವುದಾದ್ರು ಒಂದು ನೇಮ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಬ್ಯಾಂಕ್ ಇರುತ್ತೆ ಅಥವಾ ಯಾವುದೊಂದು ಸ್ಟೋರ್ ಹೆಸರು ಇರುತ್ತೆ. ಡ್ರಾಯಿಂಗ್ಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಇದನ್ನು ಬಿಟ್ಟು ಡಿಸ್ಕೌಂಟು, ಕಮಿಷನ್ನು, ಸೇಲ್ಸು, ಪರ್ಚೇಸು ಈ ರೀತಿ ಇರುತ್ತೆ. ಇದ್ರ ಮೇಲೆ ನಿಮಗೆ ಈಸಿಯಾಗಿ ಆನ್ಸರ್ನ ಮಾಡಬಹುದು. ಇದನ್ನು ಬಿಟ್ಟು ಬೇರೆ ಏನಾದರೂ ಐಟಮ್ಸ್ ಕೇಳಿದ್ರೂ ಕೂಡ ಯಾವ ರೀತಿಯಾಗಿ ಬರಿಬೇಕು ಅಂತ ಆನ್ಸರ್ನ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಬಟ್ ಇದು ಎರಡರ ಮೇಲೆ ಫೋಕಸ್ನ ಜಾಸ್ತಿ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಆಲ್ರೆಡಿ ಹೇಳಿದ್ದೀನಿ, ಸೇಲ್ಸು ಪರ್ಚೇಸು ಎಲ್ಲ ಅಸೆಟ್ಟಿಗೆ ಸಂಬಂಧಪಟ್ಟಿರೋದು. ಹಾಗಾಗಿ ಸೇಲ್ಸ್ ಅಕೌಂಟ್ ಅಂತ ಕೊಟ್ಟರು ಕೂಡ ರಿಯಲ್ ಅಕೌಂಟೇ, ಪರ್ಚೇಸ್ ಅಂತ ಕೊಟ್ಟರು ಕೂಡ ರಿಯಲ್ ಅಕೌಂಟ್ ಅಂತ ಹೇಳಿದ್ದೀನಿ. ಸೇಲ್ಸು ರಿಯಲ್ ಅಕೌಂಟ್ ಆದ್ರ ಮೇಲೆ ಸೇಲ್ಸ್ ರಿಟರ್ನು ಕೂಡ ರಿಯಲ್ ಅಕೌಂಟ್ ಆಗಬೇಕು. ಯಾಕಂದರೆ ನಾವು ಏನು ಸೇಲ್ ಮಾಡಿರ್ತೀವೋ ಅದು ರಿಟರ್ನ್ ಆಗುತ್ತೆ, ಅಥವಾ ಏನು ಪರ್ಚೇಸ್ ಮಾಡಿರ್ತೀವೋ ಅದು ರಿಟರ್ನ್ ಆಗುತ್ತೆ, ಹೌದಲ್ವಾ? ಹಾಗಾಗಿ ಸೇಲ್ಸ್ ರಿಟರ್ನ್ಸ್ ಆದರೂ ಕೂಡ ರಿಯಲ್ ಅಕೌಂಟು, ಪರ್ಚೇಸ್ ರಿಟರ್ನ್ ಆದರೂ ಕೂಡ ರಿಯಲ್ ಅಕೌಂಟು. ಸ್ಟಾಕ್ ಅಂತ ಹೇಳಿದ್ರೆ ಏನೋ ಒಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿದ್ವಿ, ಏನೋ ಒಂದು ಕಾರಣಾಂತರಗಳಿಂದ ಈ ವರ್ಷ ಸೇಲ್ ಆಗಿಲ್ಲ, ಬಟ್ ಮುಂದಿನ ವರ್ಷ ಅದನ್ನು ಸೇಲ್ ಮಾಡ್ತೀವಿ, ಹಾಗಂತ ಸ್ಟಾಕ್ ಉಳ್ಕೊಂಡಿದೆ ಅಂತ ಅದೇ ನಮ್ಮ ಗ್ಲಾಸ್ ಅಲ್ಲ, ಅದು ಕೂಡ ಅಸೆಟ್ಟೇ. ಹಾಗಾಗಿ ರಿಯಲ್ ಅಕೌಂಟ್. ಇನ್ವೆಸ್ಟ್ಮೆಂಟ್ ಅಂತಾದರೂ ಇದ್ರೂ ಕೂಡ ರಿಯಲ್ ಅಸೆಟ್ಟೇ, ರಿಯಲ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟು ಚಾರಿಟಿ ಅನ್ನೋದು ಪರ್ಸನಲ್ ಅಕೌಂಟ್. ಯಾಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಸಂಸ್ಥೆಗೆ ಡೊನೇಷನ್ ಕೊಡ್ತೀವಿ ಅಥವಾ ಏನೋ ಒಂದು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು, ಕೊಡೋದು ಯಾರು? ಒಬ್ಬ ಪರ್ಸನ್ ಆಗಿ ನಾನು ಕೊಡ್ತಾ ಇರೋದು ಯಾವುದಕ್ಕೆ? ಒಂದು ಚಾರಿಟಿಗೆ. ಅದಕ್ಕೂ ಒಂದು ನೇಮ್ ಇದೆ, ಅದು ಕೂಡ ಪರ್ಸನಲ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು. ಸೊ ಪರ್ಸನಲ್ ಅಕೌಂಟ್. ನೆಕ್ಸ್ಟು ಕಮಿಷನ್, ಎಕ್ಸ್ಪೆನ್ಸು, ನಾಮಿನಲ್ ಅಕೌಂಟ್. ಗೋವಿಂದಾಸ್ ಅಕೌಂಟ್ ಹೆಸರಿದೆ, ಪರ್ಸನಲ್ ಅಕೌಂಟ್.
ಲಾಸ್ ಆಫ್ ಗೂಡ್ಸ್ ಬೈ ಫೈರ್ ಅಕೌಂಟ್ ಅಂದರೆ ನಾಮಿನಲ್ ಅಕೌಂಟ್. ಹೇಗೆ ಬಿಸ್ನೆಸ್ಸಲ್ಲಿ ಒಂದಿಷ್ಟು ಗೂಡ್ಸ್ಗಳು ಬೆಂಕಿ ಬಿದ್ದು ಸುಟ್ಟೋಯ್ತು, ಲಾಸ್ ಆಯಿತು. ಲಾಸ್ ಆದರೆ ಯಾವ ಅಕೌಂಟು? ನಾಮಿನಲ್ ಅಕೌಂಟ್. ನೆಕ್ಸ್ಟು ರೆಂಟ್ ಅಕೌಂಟು, ನಾಮಿನಲ್ಲು, ಎಕ್ಸ್ಪೆನ್ಸು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಕೌಂಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಕೌಂಟ್ ಮಾಡಿಸೋದು ಯಾರಿಗೆ? ನಾವು ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ, ನಾನು ಒಬ್ಬ ಪರ್ಸ್ನಲಿ ನಾನು ಮಾಡಿಸ್ಕೋತಾ ಇದ್ದೀನಿ ಅಂದ್ರ ಮೇಲೆ ಅದು ಯಾವ ಅಕೌಂಟಿಗೆ ಸಂಬಂಧಪಟ್ಟಿದ್ದು? ಪರ್ಸನಲ್ ಅಕೌಂಟ್. ಯಾವುದೇ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಕಂಪನಿಗೆ ಪೇ ಮಾಡುವಂತಹ ಪ್ರೀಮಿಯಮ್ಸ್ಗಳ ಬಗ್ಗೆ ಕೊಟ್ಟಿದ್ರೆ ಅಥವಾ ಯಾವುದೋ ಒಂದು ಲೈಫ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ರೆ ಅದು ಪರ್ಸನಲ್ ಅಕೌಂಟ್. ನೆಕ್ಸ್ಟು ಗುಡ್ವಿಲ್. ನಿಮಗೆಲ್ಲ ಗೊತ್ತಿದೆ, ಗುಡ್ವಿಲ್ಲು ಕೂಡ ಅಸೆಟ್ಟು. ಬಿಸ್ನೆಸ್ಸಿನ ಹೆಸರು, ಬಿಸ್ನೆಸ್ಸಿಗಿರುವಂತಹ ನೇಮು, ಬಿಸ್ನೆಸ್ಸಿಗಿರುವಂತಹ ಫೇಮು, ಅದಕ್ಕೆ ನಾವೇನಂತ ಕರಿತೀವಿ? ಅದು ಕೂಡ ಒಂದು ಅಸೆಟ್ಟು. ಇವಾಗ ನೋಡಿ, XYZ ಅನ್ನುವಂತಹ ಒಂದು ದೊಡ್ಡ ಕಂಪನಿ, ಅದರ ಓನರ್ ಹೆಸರು ಪಿಗೆ ಎಷ್ಟು ವ್ಯಾಲ್ಯೂ ಇದೆಯೋ, ಪಿ ಅಂದ ತಕ್ಷಣ ಎಷ್ಟು ಜನಕ್ಕೆ ಅವರ ಪರಿಚಯ ಆಗುತ್ತೋ, ಅದೇ ರೀತಿ XYZ ಅಂದ ತಕ್ಷಣ ಇದು ಈ ಕಂಪನಿ ಇಂಥ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಈ ರೀತಿಯ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ಜನರಿಗೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಆ ಒಂದು XYZ ಕಂಪನಿ ಬಗ್ಗೆನೂ ಕೂಡ ಜನ ಮಾತಾಡ್ತಾರೆ. ಆ ಮಾತನಾಡುವಂತಹ ಒಂದು ಏನು ವಿಷಯ ಇದೆಯಲ್ಲ, ಅದು ಗುಡ್ವಿಲ್. ಆ ಗುಡ್ವಿಲ್ಲು ಕೂಡ ಬಿಸ್ನೆಸ್ಸಿಗೆ ಅಸೆಟ್. ನಮ್ಮ ಕಂಪ್ನಿ ಬಗ್ಗೆ ಒಬ್ಬರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು ಅದು ನಮಗೆ ಅಸೆಟ್ ಇದ್ದಾಗೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ಕಂಟಿನ್ಯೂಸ್ ಕಸ್ಟಮರ್ ಆಗಿ ಕೊನೆವರೆಗೂ ಕೂಡ ಇರ್ತಾರೆ. ಹಾಗಾಗಿ ಅಸೆಟ್ ಎಲ್ಲ ಏನಾಗಿರಬೇಕು? ರಿಯಲ್ ಅಕೌಂಟ್. ನೆಕ್ಸ್ಟು ಆಟೋ ಚಾರ್ಜಸ್, ಎಕ್ಸ್ಪೆನ್ಸು. ಆಟೋದಲ್ಲಿ ಬಂದಿದ್ದೀವಿ, ಚಾರ್ಜಸ್ನ ಕೊಟ್ಟಿದ್ದೀವಿ, ಅದೇನಾಯಿತು? ನಾಮಿನಲ್ ಅಕೌಂಟ್. ನೆಕ್ಸ್ಟು ಬಿಲ್ಸ್ ರಿಸೀವಬಲ್, ರಿಯಲ್ ಅಕೌಂಟ್. ಯಾಕೆ ಬಿಲ್ಸ್ ರಿಸೀವಬಲ್ ರಿಯಲ್ ಅಕೌಂಟ್ ಅಂತ ಹೇಳಿದ್ರೆ, ನಾವು ಬಿಲ್ಲನ್ನು ಕೊಡೋದು ಯಾವುದಕ್ಕೆ? ಯಾವುದಾದ್ರೂ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರೆ ಅಲ್ವಾ? ಗೂಡ್ಸನ್ನು ಪರ್ಚೇಸ್ ಮಾಡೋದಕ್ಕೆ ನಾವು ಒಂದು ಬಿಲ್ಲನ್ನು ಕೊಡ್ತೀವಿ. ಅಂದ್ರ ಮೇಲೆ ಗೂಡ್ಸ್ ಏನು? ಅಸೆಟ್ಟು. ಅಸೆಟ್ ಅಂದರೆ ಏನು? ರಿಯಲ್ ಅಕೌಂಟು. ನಾವು ಕೊಟ್ಟಿರೋ ಬಿಲ್ ಯಾವುದಕ್ಕೆ? ಅಸೆಟ್ ಸೇಲ್ ಆಗಿದ್ದಕ್ಕೆ. ಸೊ ಹೀಗಿರಬೇಕಾದ್ರೆ ಅದು ಕೂಡ ಏನಾಗುತ್ತೆ? ರಿಯಲ್ ಅಕೌಂಟೇ ಆಗುತ್ತೆ. ನೆಕ್ಸ್ಟು ಲೋನ್ ಫ್ರಮ್ ಕಿಣಿ ಅಂತ ಇದೆ. ಒಬ್ಬ ಹೆಸರಿದೆ ಇಲ್ಲಿ, ಕಿಣಿ ಅನ್ನೋನು ಒಬ್ಬ ವ್ಯಕ್ತಿ, ಅವನಿಂದ ಏನು? ಲೋನು. ಹಾಗಾಗಿ ಒಬ್ಬ ವ್ಯಕ್ತಿಯ ಹೆಸರು ಬಂದಿರೋದ್ರಿಂದ ಅದೇನು? ಪರ್ಸನಲ್ ಅಕೌಂಟ್. ನೆಕ್ಸ್ಟು ಡಿಪ್ರಿಸಿಯೇಷನ್. ಯಾವುದೋ ಒಂದು ಮಷಿನರಿ ಏನೋ ಒಂದು ಏನಾಗಿದೆ? ಪ್ರಾಬ್ಲಮ್ ಆಗಿದೆ ಅಥವಾ ಹಾಳಾಗಿದೆ ಅಥವಾ ಏನೋ ರಿಪೇರ್ ಚಾರ್ಜ್ ಬಂದಿದೆ ಅಥವಾ ಅದರ ಒಂದು ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಅಂತ ಕರಿತೀವಿ ಅಲ್ವಾ? ಅದೇನು? ನಮಗೆ ಖರ್ಚು. 50,000 ರೂಪಾಯಿ ಕೊಟ್ಟು ಒಂದು ಮಷಿನರಿಯನ್ನು ತಂದಿರ್ತೀವಿ, 6 ತಿಂಗಳಿಗೆ ಅದು ಹಾಳಾಗಿ 2,000 ರೂಪಾಯಿ ಖರ್ಚು ಕೆಲಸ ಬಂತು ಅಂತ ಹೇಳಿದ್ರೆ ಅದು ನಮಗೇನು? ಖರ್ಚಾಯಿತು, ಎಕ್ಸ್ಪೆನ್ಸ್ ಆಯಿತು ಅಂತ ಹೇಳ್ಕೊಂಡು. ಸೊ ನಾಮಿನಲ್ ಅಕೌಂಟ್. ನೆಕ್ಸ್ಟು ಡೆಟಾರ್ಸ್ ಆಗಿರ್ಬೋದು, ಕ್ರೆಡಿಟಾರ್ಸ್ ಆಗಿರಬಹುದು. ಡೆಟಾರ್ಸ್ ಅಂದರೆ ಯಾರು? ನಮ್ಮಿಂದ ಸಾಲವನ್ನು ತಗೊಂಡವರು. ಕ್ರೆಡಿಟಾರ್ಸ್ ಅಂದರೆ ಯಾರು? ನಮಗೆ ಸಾಲವನ್ನು ಕೊಟ್ಟವರು. ಎರಡೂ ಕೂಡ ವ್ಯಕ್ತಿಗಳ ಮಧ್ಯೆ ನಡೆಯುವಂತಹ ಪ್ರೋಸೆಸ್ ಆಗಿರೋದ್ರಿಂದ ಎರಡೂ ಕೂಡ ಪರ್ಸನಲ್ ಅಕೌಂಟ್. ಸೊ ನೆಕ್ಸ್ಟು ಮೋಟಾರ್ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು, ರೈಲ್ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಅದು ಅಸೆಟ್ಟೆ. ಒಂದು ವೆಹಿಕಲ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನಥಿಂಗ್ ಬಟ್ ಅದು ಅಸೆಟ್ಟು. ಅಸೆಟ್ ಅಂತ ಹೇಳಿದ್ರೆ ಏನು? ರಿಯಲ್ ಅಕೌಂಟ್. ನೆಕ್ಸ್ಟು ಪ್ರಿಂಟಿಂಗ್ ಚಾರ್ಜಸ್ಸು, ಇದೊಂದು ಎಕ್ಸ್ಪೆನ್ಸು, ನಾಮಿನಲ್ ಅಕೌಂಟು. ಸಿಂಡಿಕೇಟ್ ಬ್ಯಾಂಕ್ ಅಂತ ಹೇಳಿದ್ರೆ ಪರ್ಸನಲ್ ಅಕೌಂಟು. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಕೊಟ್ಟರು ಅದು ಪರ್ಸನಲ್ ಅಕೌಂಟೇ. ಸಿಂಡಿಕೇಟ್ ಬ್ಯಾಂಕ್ ಅಂತ ಕೊಟ್ಟರು ಪರ್ಸನಲ್ ಅಕೌಂಟೇ. ವಿಜಯ ಬ್ಯಾಂಕ್ ಅಂತ ಕೊಟ್ಟರು ಪರ್ಸನಲ್ ಅಕೌಂಟೇ. ಯಾವುದೇ ಬ್ಯಾಂಕ್ ಕೊಟ್ಟರು ಪರ್ಸನಲ್ ಅಕೌಂಟೇ. ಓಕೆ. ನೆಕ್ಸ್ಟು ಇನ್ವೆಸ್ಟ್ಮೆಂಟು, ಆಲ್ರೆಡಿ ಹೇಳಿದಾಗಲೇ ಅದು ಅಸೆಟ್ಟು, ರಿಯಲ್ ಅಕೌಂಟು. ರಿಪೇರ್ ಚಾರ್ಜ್ ಅಂತ ಗೊತ್ತಿದೆಯಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟ ಚಾರ್ಜು ಕೆಲಸ ಬಂದಿದೆ, ಅದಕ್ಕೆ ದುಡ್ಡನ್ನು ಕೊಟ್ಟಿದ್ದೀವಿ, ನಾಮಿನಲ್ ಅಕೌಂಟ್. ನೆಕ್ಸ್ಟು ಥೆಫ್ಟು, ಲಾಸ್ ಆಫ್ ಗೂಡ್ಸ್ ಬೈ ಥೆಫ್ಟ್. ಯಾರೋ ಒಬ್ಬ ಕಳ್ಳ ಬಂದು ನಮ್ಮ ಬಿಸ್ನೆಸ್ಸಲ್ಲಿರೋ ಒಂದಿಷ್ಟು ಗೂಡ್ಸ್ಗಳನ್ನು ಕತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವ್ನು ಕತ್ಕೊಂಡು ಹೋಗಿದ್ದು ಇಂಪಾರ್ಟೆಂಟ್ ಅಲ್ಲ, ಕತ್ಕೊಂಡು ಹೋದ್ರ ಮೇಲೆ ಲಾಸ್ ಆಗಿದ್ದು ಯಾರಿಗೆ? ನಮಗೆ ಲಾಸ್ ಆಗಿರೋದ್ರಿಂದ ಏನಾಯಿತು? ಆ ಖರ್ಚನ್ನು ನಾವು ತುಂಬಬೇಕು. ಸೊ ನಾಮಿನಲ್ ಅಕೌಂಟ್. ನೆಕ್ಸ್ಟು ಬ್ಯಾಡ್ ಡೇಟ್ಸ್ ರಿಕವರ್ಡ್ ಅಂತಿದೆ. ನಾನು ಆಲ್ರೆಡಿ ಹೇಳಿದಾಗಲೇ ನಾನು 1,000 ರೂಪಾಯಿ ನಿಮಗೆ ಕೊಟ್ಟಿದ್ದೆ, ನೀವು 900 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಡದೆ ಓಡೋಗ್ಬಿಟ್ಟಿದ್ರಿ. ನೋಡಿದ್ರೆ ಆಮೇಲೆ ಬಂದು 100 ರೂಪಾಯಿನ ವಾಪಸ್ ಕೊಟ್ಬಿಟ್ರಿ. ಸೊ ನನಗೇನಾಯಿತು? ಅಲ್ಲಿಗೆ ಬ್ಯಾಡ್ ಡೇಟ್ ಅಂತ ಅಂದ್ಕೊಂಡಿರೋದು ದುಡ್ಡು ವಾಪಸ್ ಬಂತು. ಸೊ ಪ್ರಾಫಿಟ್ ಆಗಲಿ, ಲಾಸ್ ಆಗಲಿ, ಎಕ್ಸ್ಪೆನ್ಸ್ ಆಗಲಿ ಅಥವಾ ಇನ್ಕಮ್ ಆಗಲಿ, ಏನೇ ಆಗಿದ್ರೂ ಕೂಡ ಅದು ಯಾವ ಅಕೌಂಟು? ನಾಮಿನಲ್ ಅಕೌಂಟ್. ಓಕೆನಾ? ಇದಿಷ್ಟು ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಕೇಳೋದಿಲ್ಲ. ವಿಡಿಯೋನ ಕರೆಕ್ಟಾಗಿ ಫಾಲೋ ಮಾಡಿ. ಎಂಡಲ್ಲಿ ನಾನು ಎಲ್ಲ ಫೋಟೋಸ್ನ ಜಾಯಿನ್ ಮಾಡ್ತೀನಿ ವಿಡಿಯೋಗೆ. ಸೊ ನೀವು ಅಲ್ಲಿ ಪಾಸ್ ಮಾಡಿಕೊಂಡು ಇದನ್ನು ಬರ್ಕೊಂಡು ಓದ್ಕೋಬಹುದು. ನೆಕ್ಸ್ಟು ಇದೇ ರೀತಿಯ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೆಯ್ಟ್ ಮಾಡ್ತಾರೆ, ಇನ್ನೊಂದು ಒಳ್ಳೆಯ ಕಾನ್ಸೆಪ್ಟು ಆ್ಯಂಡ್ ಎಕ್ಸಾಮಿಗೆ ಬರುವಂಥ 100% ಕಾನ್ಸೆಪ್ಟೊಂದಿಗೆ ಬರ್ತೀನಿ. ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಎಲ್ಲ ವೀಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ. ನಿಮಗೇನಾದರೂ ಫಸ್ಟ್ PUC ಅಕೌಂಟೆನ್ಸಿ ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ಭೂಗೋಳಶಾಸ್ತ್ರ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಅದನ್ನು ಕೂಡ ರಿಟರ್ನ್ ನೋಟ್ಸನ್ನು ನಾನು ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದಲ್ಲಿ ಹೋಗಿ ವಿಡಿಯೋನ ವಾಚ್ ಮಾಡಬಹುದು. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ, ಸ್ಟೇ ಸೇಫ್, ಸ್ಟೇ ಹೋಮ್, ಆರಾಮಾಗಿರಿ ಅಂತ ಹೇಳ್ತಾ ಬಾಯ್.